ದೇವೇಗೌಡರ ಭಾಳ ಆತ್ಮೀಯರಾಗಿರುವಂಥವ್ರು ಬಿ ಎಲ್ ಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ ಬಿ ಎಲ್ ಶಂಕರ್ ಅವರೇ. ನಿಜಕ್ಕೂ ಬೇಸರದ ವಿಚಾರ, ಇವತ್ತು ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ. ಏನು ಹೇಳ್ತೀರಿ ಬಿ ಎಲ್ ಶಂಕರ್ ಅವರೇ? ಈ ಸಂದರ್ಭದಲ್ಲಿ ಹೇಗೆ ಅವ್ರನ್ನ ನೆನಪು ಮಾಡ್ಕೊಳ್ತೀರಿ, ಏನು ಹೇಳ್ತೀರಿ? ದೇವೇಗೌಡರು ಮತ್ತು ದೇವೇಗೌಡರ ಕುಟುಂಬ ಮತ್ತು ಅವರ ರಾಜಕಾರಣದ ಚಟುವಟಿಕೆಗಳಲ್ಲಿ ಸುಮಾರು 25 ವರ್ಷ ಅವರೊಟ್ಟಿಗಿದ್ದವನು. ನಿಜ ಸರ್. ಒಬ್ಬ ಮಾತೃ ಸ್ವರೂಪಿಯನ್ನ ಇವತ್ತು ಕಳ್ಕೊಂಡಾಗ ಆಲ್ಮೋಸ್ಟ್ ನಮ್ಮ ತಾಯಿ ಇದ್ದಾಗೆ ಅವರು ಮಾತೃ ಸ್ವರೂಪಿ ಅವರು. ಮತ್ತೆ ಒಂದು ರೀತಿಯಲ್ಲಿ ಅವರು ಅನ್ನಪೂರ್ಣೆ. ಯಾಕಂದ್ರೆ ಅವರು ದೇವೇಗೌಡರ ರಾಜಕಾರಣ ನಿಮಗೂ ಗೊತ್ತು, ನಿಮಗೂ ಗೊತ್ತು. ಅದು 24x7x365 ರಾಜಕಾರಣ. ಅದು ಅದಕ್ಕೆ ಹಗಲು ರಾತ್ರಿಯ ವ್ಯತ್ಯಾಸ ಇರ್ಲಿಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ವ್ಯತ್ಯಾಸ ಇರ್ಲಿಲ್ಲ. ಹಾಗಾಗಿ ಆಮೇಲೆ ಅವ್ರ ಜನಗಳಿಗೆ, ಅವ್ರ ಮನೆಗೆ ಅಥವಾ ಕಚೇರಿಗೆ ಬಂದು ಹೋಗಂತ ಜನಗಳಿಗೆ ಯಾವುದೇ ನಿರ್ಬಂಧಗಳು ಕೂಡ ಇರಲಿಲ್ಲ. ಹಾಗೆ ಹಳ್ಳಿಯ ಸಾಮಾನ್ಯ ರೈತರಿಂದ ಹಿಡಿದು ಸಾಮಾನ್ಯ ಯುವ ಜನರಿಂದ ಹಿಡಿದು ಬಹಳ ಅನುಭವಿಗಳವರೆಗೆ ದೊಡ್ಡ ದೊಡ್ಡ ನಾಯಕರೊಟ್ಟಿಗೆ ಎಲ್ಲಾ ತರದವರು ಅವ್ರ ಮನೆಗೆ ಬರ್ತಾ ಇದ್ರು, ಕಚೇರಿಗೆ ಬರ್ತಾ ಇದ್ರು. ಮುಕ್ತವಾದಂತ ಪ್ರವೇಶ ದೇವೇಗೌಡರ ರಾಜಕಾರಣದಲ್ಲಿ ಕಾಣ್ಬೋದು. ಅಪರೂಪದ ಒಂದು ವ್ಯವಸ್ಥೆ ಅಂದ್ರೆ ದೇವೇಗೌಡರ ಮನೆ ಅದು. ಅಂತ ಸಂದರ್ಭದಲ್ಲಿ ಅಲ್ಲಿ ಮನೆಗೆ ಬಂದವರಿಗೆ ಹೋದವರಿಗೆ ಉಪಚಾರ ಮಾಡ್ತಾ ಇದ್ರಲ್ಲಿ ಚೆನ್ನಮ್ಮನವರಂತ ಇನ್ನೊಬ್ಬ ಮಹಿಳೆಯನ್ನ ನಾನು ಅಷ್ಟು ಸುಲಭವಾಗಿ ನೋಡಿಲ್ಲ. ಅವ್ರು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ್ಲೇ ಬರ್ಲಿ, ಕನಿಷ್ಠ ಅವ್ರಿಗೆ ಒಂದು ಕಾಫಿ ಟೀ ಕೊಡಂತದ್ದು, ಹಾಲು ಕೊಡಂತದ್ದು, ತಿಂಡಿ ಊಟ ಕೊಡಂತದ್ದು, ಯಾರನ್ನೂ ಹಾಗೆ ಕಳಿಸ್ತಾ ಇದ್ದಂತ ಒಂದು ಪರಿಪಾಠವನ್ನೇ ನಾನು ಯಾವತ್ತೂ ಕೂಡ ಗಮನಿಸಿಲ್ಲ. ಜೊತೆಗೆ ದೇವೇಗೌಡರ ರಾಜಕಾರಣಕ್ಕೆ ಹೊಂದ್ಕೊಳ್ಳೋದು ಅಂತ ಹೇಳಿದ್ರೆ ಸುಲಭ ಸಾಧ್ಯವಾದಂತ ಏನ್ ಕೆಲಸ ಅಲ್ಲ ಅದು. ಅದೊಂದು ದೊಡ್ಡ ಸಾಹಸನೆ. ಹಗಲು ರಾತ್ರಿ ಗೊತ್ತಿಲ್ಲದಂತ ಅವರ ಚಟುವಟಿಕೆಗಳಿಗೆ ಅದಕ್ಕೆ ಹೊಂದ್ಕೊಂಡಿರೋದು, ಜೊತೆಗೆ ತುಂಬು ಸಂಸಾರವನ್ನ, ಮಕ್ಕಳನ್ನ ಓದಿಸೋದು, ಅವ್ರನ್ನ ಬೆಳೆಸೋದು, ಅವ್ರನ್ನ ನಿಭಾಯಿಸೋದು, ಜೊತೆಗೆ ಅವ್ರ ಹಳ್ಳಿಯ ಕುಟುಂಬ. ಬಹುತೇಕ ಇದಕ್ಕೆಲ್ಲ ಕಾರಣ ಆಗಿರೋಂಥದ್ದು ಅವ್ರದ್ದು ಹಳ್ಳಿಯ ಹಿನ್ನೆಲೆಯಿಂದ ಬಂದಂತವ್ರು, ರೈತ ಮಹಿಳೆ ಆಕೆ. ಹಾಗೆ ಸ್ವತಃ ಏನು ಅಪೇಕ್ಷೆ ಇರ್ಲಿಲ್ಲ, ನಿರೀಕ್ಷೆ ಇರ್ಲಿಲ್ಲ ಅವರಿಗೆ. ಹಾಗೆ ರಾಜಕಾರಣದಲ್ಲಿ ಏನಾದ್ರೂ ನನಗೂ ಕೂಡ ಪ್ರಭಾವ ಬೀಳಿಸ್ಬೇಕು ಅನ್ನೋದು ಯಾವತ್ತೂ ಇರ್ಲಿಲ್ಲ. ಯಾವತ್ತೂ ಕೂಡ ದೇವೇಗೌಡರೊಟ್ಟಿಗೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡವರು ಕೂಡ ಅಲ್ಲ. ಅವರು ಪ್ರಧಾನಿ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ, ಮಂತ್ರಿ ಆಗಿದ್ದಾಗ ಬಹುತೇಕ ಅವ್ರು ವಿಧಾನಸೌಧ ಪಾರ್ಲಿಮೆಂಟ್ ನೋಡಿದಾರೋ ಇಲ್ಲೋ ನನಗೆ ಅನುಮಾನ. ನನ್ನ ಪ್ರಕಾರ ನೋಡಿಲ್ಲ ಅಂತ ಕಾಣ್ತು. ಅವ್ರು ಹೊರಗಿಂದ ನೋಡಿರ್ಬೋದೇ ಹೊರತು ಯಾವತ್ತು ಬಂದಿಲ್ಲ. ಅಷ್ಟ್ರ ಮಟ್ಟಿನ ಒಂದು ಸರಳ ಜೀವಿ ಅವರು. ಜೊತೆಗೆ ಬಹಳ ಒಂದು ಮಾತೃ ಸ್ವರೂಪಿಯಾಗಿದ್ದಂತ ಅವರು ಬಹಳ ಜನತಾ ಪರಿವಾರವನ್ನ ಇಡೀ ಕಟ್ಟಿ ಬೆಳೆಸಂತದ್ರಲ್ಲಿ ದೇವೇಗೌಡರ ಪರಿಶ್ರಮ ಎಷ್ಟಿದೆಯೋ, ಎಷ್ಟು ಯಶಸ್ಸು ಅವ್ರಿಗೆ ಸಿಕ್ಕಿದೆಯೋ ಅದರಲ್ಲಿ ಬಹುತೇಕ ಪಾಲು ಚೆನ್ನಮ್ಮನವರಿಗೆ ಹೋಗ್ಬೇಕು ಅನ್ನೋದು ನನ್ನ ಬಹಳ ಸ್ಪಷ್ಟವಾದಂತ ನಿರ್ದಿಷ್ಟವಾದಂತ ಅಭಿಪ್ರಾಯ. ನಿಜ, ಸತ್ಯವಾದ ಮಾತು ಬಿ ಎಲ್ ಶಂಕರ್ ಅವರು. ನೀವು ಆಲ್ಮೋಸ್ಟ್ 25-26 ವರ್ಷದಿಂದ ಅವ್ರ ಜೊತೆ ಒಡನಾಟ, ಅವರೊಟ್ಟಿಗೆ ಇದ್ದವರು ಮತ್ತೆ ಹತ್ರದಿಂದ ನೋಡೋರು. ಅವ್ರ ಮನೆಯಲ್ಲೇ ಬಹಳ ಸಮಯವನ್ನ, ರಾಜಕಾರಣದಲ್ಲಿ ಯಾವ್ದಾದ್ರು ಒಬ್ಬ ರಾಜಕಾರಣಿಯ ನಾಯಕರ ಮನೇಲಿ ನಾನು ಬಹಳ ಹೆಚ್ಚು ಸಮಯ ಕಳೆದಿದ್ರೆ ಅದು ದೇವೇಗೌಡರ ಮನೆ ಮಾತ್ರ. ನಿಜ ನಿಜ ಬಿ ಎಲ್ ಶಂಕರ್ ಅವರೇ. ಹಾಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವೀಕ್ ಆಗಿದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ದೇವೇಗೌಡರಿಗೆ ಒಂದ್ ಕಡೆ ಡಯಾಲಿಸಿಸ್, ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಆರೋಗ್ಯ ಹದಗೆಟ್ಟಿತ್ತು, ಮೊಮ್ಮಕ್ಕಳ ಈ ಒಂದು ವಿಚಾರ ಸ್ವಲ್ಪ ಕ್ಷೀಣಿಸಕ್ ಪ್ರಾರಂಭ ಆಯ್ತು. ಅದಾದ ನಂತರ ಸಹಜವಾಗಿ ಇವರಿಗೂ ಕೂಡ ಆರೋಗ್ಯದ ಕೆಲವು ಸಮಸ್ಯೆಗಳಿದ್ದು ಒಂದು ದುರದೃಷ್ಟಕರವಾದಂತ ಘಟನೆ ಕೆಲವು ವರ್ಷಗಳ ಹಿಂದೆ ಹೊಳೆನರಸೀಪುರದಲ್ಲಿ ಅವರು ಪಡುಲಿಪ್ಪಲ್ಲಿ ದೇವಸ್ಥಾನದಲ್ಲಿ ಇದ್ದಂತ ಸಂದರ್ಭ ಒಂದು ಆಸಿಡ್ ಅಟ್ಯಾಕ್ ಆಯ್ತು. ಅದಾದ್ಮೇಲೆ ಬಹಳಷ್ಟು ಕುಗ್ಗಿದ್ರು ಅವರು. ಅವ್ರ ಇಡೀ ಅವರ ಕುಟುಂಬ, ದೇವೇಗೌಡರ ಅಣ್ಣ ತಮ್ಮಂದಿರು ಇರ್ಬೋದು, ಅಕ್ಕ ತಂಗಿಯಂದಿರು ಇರ್ಬೋದು, ಎಲ್ರನ್ನೂ ಕೂಡ ಒಂದೇ ರೀತಿ ನೋಡ್ತಾ ಇದ್ರು ಅವರು. ಆದ್ರೂ ಕೂಡ ನನಗೆ ಈ ತರ ಆಯ್ತಲ್ಲ ಅನ್ನೋ ಒಂದು ಮಾನಸಿಕ ವೇದನೆ ಅವ್ರಿಗಿತ್ತು. ಅದಾದ ನಂತರ ಅದು ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ ಅವರಿಗೆ, ಚೆನ್ನಮ್ಮನವರಿಗೆ. ಅದರ ಜೊತೆಗೆ ದೇವೇಗೌಡರ ಹೋರಾಟದ ರಾಜಕಾರಣದ ಮಧ್ಯೆ ದೇವೇಗೌಡರು ಅಧಿಕಾರ ಅಥವಾ ಜವಾಬ್ದಾರಿ ಅನುಭವಿಸಿರಂತದ್ದೇ ಬಹಳ ಕಡಿಮೆ. ಬಹಳ 1 ವರ್ಷ 10 ತಿಂಗಳು ಒಂದು ಮುಖ್ಯಮಂತ್ರಿ, ಒಂದ್ 2-3 ವರ್ಷ ಮಂತ್ರಿ, ಒಂದು 10 ತಿಂಗಳು ಪ್ರಧಾನಿ ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಬರೀ ಹೋರಾಟದಲ್ಲೇ ಅವ್ರ ಜೀವನ ಆಗೋಯ್ತು. ಅದು ಎಲ್ಲದರಲ್ಲೂ ಸಾಥ್ ಕೊಡೋದು ಅಂದ್ರೆ ಸುಲಭವಾದಂತ ಕೆಲಸ ಅಲ್ಲ. ಆಮೇಲೆ ಜೊತೆಗೆ ಇಡೀ ಸಂಸಾರ, ಅಷ್ಟು ದೊಡ್ಡ ಸಂಸಾರವನ್ನ ನಿಭಾಯಿಸೋದು, ತಮ್ಮ ಮಕ್ಕಳು, ಬೇರೆಯವರ ಮಕ್ಕಳು, ಇವರೆಲ್ಲರನ್ನು ಕೂಡ ನಿಭಾಯಿಸೋದು ಸುಲಭವಾದಂತ ಕೆಲಸ ಅಲ್ಲ. ಆ ದೃಷ್ಟಿಯಿಂದ ಬಹಳ ದಿಟ್ಟವಾದಂತ ಮಹಿಳೆ. ಆಮೇಲೆ ಯಾವುದೇ ಫಲಾಪೇಕ್ಷೆ ಇಲ್ಲ. ಎಲ್ಲೂ ಕೂಡ ಸಾರ್ವಜನಿಕವಾಗಿ ನನ್ನಿಂದ ಇದಾಗ್ಬೇಕು, ನನಗೆ ಹೆಸರು ಬರಬೇಕು, ಗಂಡನ ಕೀರ್ತಿನಲ್ಲಿ ನನಗೂ ಪಾಲು ಬೇಕು ಅನ್ನೋಂತ ಕಿಂಚಿತ್ತೂ ಕೂಡ ನಿರೀಕ್ಷೆ, ಅಪೇಕ್ಷೆ ಅವರಲ್ಲಿ ಇರ್ಲಿಲ್ಲ. ಒಂದು ಅನ್ಅಸ್ಯೂಮಿಂಗ್ ಆಗಿರ್ತಕ್ಕಂಥ ಪರ್ಸನಾಲಿಟಿ ಆದಂತ ಕಾರಣಕ್ಕೋಸ್ಕರ ಆಕೆ ನಿಜವಾದ ಅರ್ಥದಲ್ಲಿ ಒಬ್ಬ ಭಾರತದ ರೈತ ಮಹಿಳೆ, ಹಳ್ಳಿಗಾಡಿನ ಮಹಿಳೆ ಹೇಗಿರ್ಬೋದು ಅದೇ ತರ ಕೊನೆ ಕ್ಷಣದವರೆಗೂ ಅದೇ ತರ ಇದ್ರು. ನಿಜ.
ನಿಜ ಶಂಕರ್ ಅವರೇ, ಬಹುಶಃ ಈಗ ದೇವೇಗೌಡರು ಕೂಡ ಸ್ವಲ್ಪ ವೀಕ್ ಆಗಿದ್ದಾರೆ. ಜೊತೆಗೆ ವಯಸ್ಸಾಗಿದೆ ಹೌದು, 93, ಬಟ್ ಸ್ಟಿಲ್ ಅವ್ರು ಮೊನ್ನೆ ಮಾತಾಡಿದಂಥ ರೀತಿ, ನಾನು ಹೋರಾಟಕ್ಕೆ ಕೂರ್ತೀನಿ ಅಂತ ಹೇಳಿದ್ದು, ಇದೆಲ್ಲವೂ ಕೂಡ ನೋಡಿದ್ರೆ ಮೈಜುಮ್ ಅನ್ಸುತ್ತೆ. ಈ ಏಜಲ್ಲೂ ಕೂಡ ಅವ್ರು ಮಾತಾಡುವಂಥ ಧಾಟಿ ಇದೆಲ್ಲವೂ. ಬಟ್ ಈಗ ಚೆನ್ನಮ್ಮ ಅವರು ತುಂಬಾ ಬೆನ್ನೆಲುಬಾಗಿದ್ದಂಥವ್ರು, ಶಕ್ತಿಯಾಗಿದ್ದಂಥವ್ರು. ಐ ಥಿಂಕ್ ಇವತ್ತು ಅತಿ ಹೆಚ್ಚಿನ ನಷ್ಟ ಆಗಿದೆ ಅಂತ ಅಂದರೆ ಬಹುಶಃ ಅದು ದೇವೇಗೌಡರಿಗೆ. ಸೊ ದೇವೇಗೌಡರನ್ನೇನಾದರೂ ಇತ್ತೀಚೆಗೆ ಭೇಟಿ ಆದ್ರ ಮಾತಾಡಿದ್ರ ಶಂಕರ್ ಅವರೇ? ಇಲ್ಲ, ದೇವೇಗೌಡರು ಆಗಾಗ ಸಿಗ್ತಾರೆ, ದೇವೇಗೌಡರದ್ದು ಪ್ರಶ್ನೆ ಇಲ್ಲ. ಬಟ್ ಚೆನ್ನಮ್ಮನವ್ರ ವಿಚಾರದಲ್ಲಿ ಅವ್ರ ಹತ್ರ ಇತ್ತೀಚೆಗೆ ಅವತ್ತು ನಾನು ಮಾತಾಡಿಲ್ಲ. ಬಟ್ ಸಹಜವಾಗಿ ದೇವೇಗೌಡರು ಸ್ವಲ್ಪ ಕುಗ್ಗುತ್ತಾರೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಛಲದ ವಿಚಾರದಲ್ಲಿ ದೇವೇಗೌಡರಿಗೆ ಸಾಟಿಯಾದಂತ ಮತ್ತೊಬ್ಬ ರಾಜಕಾರಣಿ ಇಲ್ಲ ಬಿಡಿ, ಅದು ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ. ಅವ್ರು ಎಲ್ಲಿವರೆಗೆ ಜೀವನದಲ್ಲಿ ಉಸಿರಿರ್ತದೋ ಅಲ್ಲಿ ತನಕ ಇದೇ ತರ ಇರ್ತಾರೆ, ಅವ್ರೇನು ಬದಲಾವಣೆ ಆಗೋದಿಲ್ಲ, ಸದಾವಿಷ ಹಾಗೆ ಆಗ್ತಾರೆ ಅನ್ನೋದು ನನ್ನ ನಿರೀಕ್ಷೆ. ಅವ್ರು ಎಷ್ಟೇ ಆರೋಗ್ಯದ ಸಮಸ್ಯೆ ಸವಾಲಿದ್ರು ಅದನ್ನ ಎದುರಿಸ್ತಾರೆ, ಅಷ್ಟು ದೊಡ್ಡ ಛಲ ಇದೆ ಅವರಿಗೆ. ಜೊತೆಗೆ ರಾಜಕಾರಣದಲ್ಲಿ ಆಗ್ತಾ ಇರೋಂತ ಬೆಳವಣಿಗೆಗಳು ಮತ್ತೊಂದು, ಜೊತೆಗೆ ವೈಯಕ್ತಿಕ ಬದುಕಿನಲ್ಲಿ ಸುಮಾರು ನನ್ನ ಪ್ರಕಾರ ಒಂದು 60-65 ವರ್ಷ ಒಟ್ಟಿಗೆ ಜೀವನ ಮಾಡಿದ್ದಾರೆ ಅವರಿಬ್ರು ಕೂಡ. 72 ವರ್ಷ ಸರ್, 1954 ಮದುವೆ, 72 ಇಯರ್ಸ್ 2 ತಿಂಗಳಿಂದ ವಾರ್ಷಿಕೋತ್ಸವ, 72 ವರ್ಷ ಜೊತೆಗಾರಿಕೆ. 72 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿದವ್ರು ಈಗ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಸಹಜವಾಗಿರ್ತಕ್ಕಂಥ ಮನುಷ್ಯ ಕುಗ್ಗೋದು ಸಹಜ. ನಿಜ ಸರ್, ನಿಜ ಸರ್. ದೇವೇಗೌಡರಿಗೆ ಎಷ್ಟೇ ಒಂದು ಆತ್ಮಸ್ಥೈರ್ಯ ಇದ್ರು, ಛಲ ಇದ್ರು ಕೂಡ ವೈಯಕ್ತಿಕವಾಗಿ ದಿನ ಬೆಳಗಾದ್ರ ಮನೆಯಲ್ಲಿ ಅವರಿಬ್ಬರೇ ಇರ್ತಾ ಇದ್ರು. ಯಾಕಂದ್ರೆ ಅವ್ರ ಮಕ್ಕಳು ರಾಜಕಾರಣದಲ್ಲಿದ್ದಾರೆ, ಇನ್ ಕೆಲವರೆಲ್ಲ ಉದ್ಯಮದಲ್ಲಿದ್ದಾರೆ, ಇನ್ನು ಅಳಿಯಂದಿರೆಲ್ಲ ಡಾಕ್ಟ್ರು ಮತ್ತೊಂದಾಗಿದ್ದಾರೆ, ಹೆಣ್ಮಕ್ಳು ಕೂಡ ಬೇರೆ ಬೇರೆ ಕೆಲಸದಲ್ಲಿ ಅಲ್ಲಿ ಇಲ್ಲಿ ಬ್ಯುಸಿ ಆಗಿರ್ತಾ ಇದ್ರು. ಬಹುತೇಕ ಜೀವನ ಮನೇಲಿದ್ದಾಗ ಇವರಿಬ್ಬರೇ ಇರ್ತಾ ಇದ್ರಲ್ಲ, ಹಾಗಾಗಿ ಅದೊಂದು ವ್ಯಾಕ್ಯೂಮ್ ಏನು ಉಂಟಾಗ್ತದೆ ಅದು ಈ ವಯಸ್ಸಿನಲ್ಲಿ, ಅದು ಸ್ವಲ್ಪ ತುಂಬೋದು ಕಷ್ಟ. ಸಹಜವಾಗಿ ಅದು ಸ್ವಲ್ಪ ಮಾನಸಿಕವಾಗಿ ಅವ್ರ ಮೇಲೆ ಪರಿಣಾಮ ಬೀರ್ತದೆ. ಅದನ್ನ ಬರೆಸ್ಕೊಳ್ತಕ್ಕಂತ ಶಕ್ತಿ ಇದೆ. ಚೆನ್ನಮ್ಮನವರ ಕಾರ್ಯಕ್ಷೇತ್ರ ನಾನು ನೋಡ್ದಂಗೆ ಒಂದು ಅಡಿಗೆ ಮನೆ, ಇನ್ನೊಂದು ದೇವರ ಮನೆ ಬಿಟ್ರೆ ಬೇರೆ ಏನು ಅವ್ರ ಕಾರ್ಯಕ್ಷೇತ್ರ ಇರ್ಲಿಲ್ಲ. ಯಾವತ್ತೂ ಕೂಡ ನಾಯಕರುಗಳು ಅಥವಾ ಇನ್ನೊಬ್ರು ಬಂದು ದೇವೇಗೌಡರು ಕೂತು ಎಲ್ಲಿ ರಾಜಕಾರಣ ವ್ಯವಹಾರ ಮಾಡ್ತಾ ಇದ್ರು, ರಾಜಕೀಯ ವ್ಯವಹಾರಗಳನ್ನ ಅಲ್ಲಿ ಯಾವತ್ತೂ ಕಾಣಿಸ್ಕೊಂಡವ್ರಲ್ಲ, ಮುಖ ತೋರಿಸಿದವರಲ್ಲ. ಬಹುತೇಕ ನೀವು ನೋಡಿದ್ರೆ ದೇವೇಗೌಡರು ಮತ್ತು ಚೆನ್ನಮ್ಮ ಯಾವ್ದಾದ್ರು ಒಬ್ಬ ದೊಡ್ಡ ರಾಷ್ಟ್ರದ ನಾಯಕರೊಟ್ಟಿಗಿರೋಂತ ಒಂದೇ ಒಂದು ಫೋಟೋ ಇದಾವೆ ಅಂತ ನನಗನ್ಸೋದಿಲ್ಲ, ಎಲ್ಲೂ ಕಾಣಿಸ್ಕೊಂಡಿಲ್ಲ ಅವ್ರ. ಹೌದು ಹೌದು ಹೌದು, ಹಾಗಾಗಿ ನಿಜ ಶಂಕರ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಶಂಕರ್ ಅವರೇ, ತಾವು ನಮ್ಮ ಜೊತೆ ಮಾತನಾಡಿದ್ರಿ.